ಹೈಪರ್ ಟೆನ್ಷನ್, ಹೈ ಬ್ಲಡ್ ಪ್ರೆಷರ್. ತಲೆನ ಯಾವುದೇ ಕಾರಣಕ್ಕೂ ತಲೆ ಬಗ್ಗಿಸ್ಬೇಡಿ. ಸ್ಲೋ ಆಗಿ ಎಷ್ಟು ಆಗುತ್ತೋ ಅಷ್ಟು ಹೀಗೆ ಮುಂದೆ ಬನ್ನಿ. ಬ್ಲಡ್ ಸರ್ಕ್ಯುಲೇಷನ್ನು ಕಂಪ್ಲೀಟ್ ಆಗುತ್ತೆ ದೇಹದಲ್ಲಿ, ಅಂದರೆ ರಕ್ತ ಸಂಚಲನ ಸರಿ ಮಾಡುತ್ತೆ ಅಂಥ ಆಸನಗಳಿವು. ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ. ನಾನು ಸ್ನೇಹ ಪಂಡಿತ್, ಆಯುರ್ವೇದ ತಜ್ಞೆ, ನಾಡಿ ವೈದ್ಯೆ. ನಮ್ಮ ಜೊತೆ ಇದ್ದಾರೆ ವಿದ್ಯಾ ಫಣಿರಾಮ್, ಯೋಗಾಚಾರ್ಯ, ಯೋಗ ಥೆರಪಿಸ್ಟ್. ಇವತ್ತು ಈ ಎಪಿಸೋಡ್ನಲ್ಲಿ ನಾವು ತೊಗೊಂಡು ಬಂದಿರೋ ವಿಷಯ ಹೈಪರ್ ಟೆನ್ಷನ್, ಹೈ ಬ್ಲಡ್ ಪ್ರೆಷರ್ ಅಥವಾ ರಕ್ತ ಒತ್ತಡ ಜಾಸ್ತಿ ಆದಾಗ ಮನೆಯಲ್ಲಿ ನಾವು ಏನೇನು ಸುಲಭವಾಗಿ ಸೂಕ್ಷ್ಮ ವ್ಯಾಯಾಮಗಳು, ಏನೇನು ಸಿಂಪಲ್ ಎಕ್ಸಸೈಸಸ್ ಏನೇನು ಮಾಡ್ಕೋಬೋದು ಅಂತ ಇವಾಗ ನೋಡ್ತಾ ಹೋಗೋಣ. ಮೊದಲನೇದಾಗಿ ಈ ಥರ ಯಾವುದಾದ್ರೂ ಒಂದು ಚೇರ್ನ ತಗೊಳ್ಳಿ. ಆರಾಮಾಗಿ ಹೀಗೆ ಚೇರ್ ಮೇಲೆ ಕೂತ್ಕೊಂಡು ನಿಧಾನಕ್ಕೆ ಇನ್ನೊಂದು ಚೇರ್ನ ಹೀಗೆ ಉಲ್ಟಾ ಇಟ್ಕೊಂಡು ಆ ಚೇರ್ನ ಫೇಸ್ ಮಾಡ್ತಾ ಹೀಗೆ ಕೂತ್ಕೊಳ್ಳಿ. ವೆರಿ ಸ್ಲೋಲಿ ಕೈನ ಮೇಲೆ ಮಾಡಿ ನಿಧಾನಕ್ಕೆ ನಿಮ್ಮ ಬೆನ್ನು, ಟೇಲ್ ಬೋನ್, ಬೆನ್ನು ಮೂಳೆ ನೇರ ಮಾಡಿ ಹೀಗೆ ಮುಂದೆ ಸ್ಟ್ರೆಚ್ ಮಾಡಿ. ಚೇರ್ ಸಪೋರ್ಟ್ ತೊಗೊಂಡು ಹೀಗೆ ಸ್ಟ್ರೆಚ್ ಮಾಡಿ. ತಲೆನ ಯಾವುದೇ ಕಾರಣಕ್ಕೂ ತಲೆ ಬಗ್ಗಿಸ್ಬೇಡಿ. ಕೀಪ್ ಯುವರ್ ವಿಷನ್ ಸ್ಟ್ರೇಟ್. ನೇರ ನೋಡ್ತೀರಿ. ಚೆನ್ನಾಗಿ ಉಸಿರಾಡ್ತಾ ಇರಬೇಕು, ಎಲ್ಲೂ ಉಸಿರು ಹಿಡಿಬಾರ್ದು. ನಿಧಾನಕ್ಕೆ ವಾಪಸ್ಸು ವೆರಿ ಸ್ಲೋಲಿ ಕೈನ ಮೇಲೆ ಮಾಡಿ, ಕೈ ಅಗಲ ಮಾಡಿ ಹೀಗೆ ಕೆಳಗಡೆ ತನ್ನಿ. ಇವಾಗ ಬ್ರೀದ್ ಹೇಗೆ ಮಾಡಬೇಕು ಇದರಲ್ಲಿ ನೋಡೋಣ. ನಿಧಾನಕ್ಕೆ ಇನ್ಹೇಲ್ ಮಾಡ್ತಾ ಎರಡೂ ಕೈನ ಹೀಗೆ ಮೇಲೆ ಮಾಡಿ. ವೆರಿ ಸ್ಲೋಲಿ ಆರಾಮಾಗಿ ನಿಧಾನಕ್ಕೆ ನಿಮ್ಮ ಟೇಲ್ ಬೋನಿಂದ, ಅಂದರೆ ಬೆನ್ನು ಮೂಳೆ ಸ್ಟ್ರೆಚ್ ಆಗಬೇಕು. ಹೀಗೆ ಎಷ್ಟು ಸ್ಟ್ರೇಟ್ ಆಗುತ್ತೋ ಅಷ್ಟು ಸ್ಟ್ರೇಟಾಗಿ ಸ್ಟ್ರೆಚ್ ಮಾಡಿ ತಲೆನ ಮೇಲೆ ಎತ್ತಿ ಹಿಡೀರಿ. ಕೈನ ಹೀಗೆ ನಿಧಾನಕ್ಕೆ ಮುಂದೆ ಸ್ಟ್ರೆಚ್ ಮಾಡಿ. ಚೇರ್ ಸಪೋರ್ಟ್ ತಗೊಳ್ಳಿ. ಆರಾಮಾಗಿ ಉಸಿರಾಡಿ. ಸ್ಲೋಲಿ ಕಮ್ ಬ್ಯಾಕ್. ನಿಧಾನಕ್ಕೆ ಕೈನ ಅಗಲ ಮಾಡಿ ಕೈನ ಇಳಿಸ್ಕೊಳ್ಳಿ. ಇದನ್ನು ನೀವು ದಿನಕ್ಕೆ ಎಷ್ಟು ಸತಿ ಬೇಕಾದರೂ ಮಾಡ್ಬೋದು, ನಿಮ್ಮ ಕಂಫರ್ಟ್ ಲೆವೆಲ್ ಮೇಲೆ. ಇನಿಷಿಯಲಿ ಅಭ್ಯಾಸ ಮಾಡಬೇಕು, ಇನ್ನೂ ಸ್ಟಾರ್ಟ್ ಮಾಡಬೇಕು ಅನ್ನೋರು 1 ಸತಿ ಅಥವಾ 2 ಸತಿ ಆದಷ್ಟು ಖಾಲಿ ಹೊಟ್ಟೆಯಲ್ಲಿ ಮಾಡಿದ್ರೆ ಅನುಕೂಲ. ಇವಾಗ ಹೀಗೇ ಚೇರ್ ಮೇಲೆ ಕೂತ್ಕೊಂಡೆ ನಿಧಾನಕ್ಕೆ ಇನ್ನೊಂದು ಆಸನದ ಕಡೆ ಹೋಗೋಣ. ಚೇರ್ನ ಇವಾಗ ನಿಮ್ಮ ಕಡೆ ತಗೊಳ್ಳಿ. ಆರಾಮಾಗಿ ಎರಡೂ ಕಾಲುಗಳನ್ನ ಚೇರ್ ಮೇಲೆ ಹೀಗೆ ಇಟ್ಕೊಳ್ಳಿ. ಕಂಫರ್ಟಬಲ್ ಆಗಿ ಈ ಆಸನದಲ್ಲಿ ಕೂತ್ಕೊಳ್ಳಿ. ಚೆನ್ನಾಗಿ ಉಸಿರಾಡ್ತೀರಿ. ಇನ್ಹೇಲ್, ಎರಡೂ ಕೈನ ಮೇಲೆ ಸ್ಟ್ರೆಚ್ ಮಾಡಿ. ಸ್ಲೋ ಆಗಿ ಎಷ್ಟು ಆಗುತ್ತೋ ಅಷ್ಟು ಹೀಗೆ ಮುಂದೆ ಬನ್ನಿ. ಚೆನ್ನಾಗಿ ಉಸಿರಾಡಿ. ಕೀಪ್ ಬ್ರೀದಿಂಗ್. ಸ್ಲೋಲಿ ಗೋ ಬ್ಯಾಕ್. ಕೈನ ಅಗಲ ಮಾಡಿ ರಿಲ್ಯಾಕ್ಸ್ ಮಾಡಿ. ನಿಧಾನಕ್ಕೆ ಸ್ಟ್ರೆಚ್ ಮಾಡಬೇಕಾದ್ರೆ ಇಲ್ಲಿ ಸಪೋರ್ಟ್ ಬೇಕು ಅಂತ ಅನಿಸುತ್ತೆ. ಆವಾಗ ಏನು ಮಾಡ್ಬೋದು, ಈ ಥರ ಒಂದು ಬೆಲ್ಟ್ ತೊಗೋಬೋದು. ಅದನ್ನು ಹೀಗೆ ಚೇರಿಗೆ ಹಾಕ್ಕೊಳ್ಳಿ. ಇನ್ಹೇಲ್ ಮಾಡ್ತಾ ಕೈನ ಮೇಲೆ ಮಾಡಿ, ಎಕ್ಸೇಲ್ ಮಾಡ್ತಾ ಹೀಗೆ ಬೆಲ್ಟನ್ನು ಇಟ್ಕೋಬೇಕು. ಇಲ್ಲಿ ಅಗೇನ್ ತಲೆನ ಹೀಗೆ ಸ್ಟ್ರೇಟ್ ಇಟ್ಕೊಳ್ಳಿ. ಯಾವುದೇ ಕಾರಣಕ್ಕೂ ತಲೆನ ಮಾತ್ರ ಬಗ್ಗಿಸಬಾರ್ದು. ಬೆನ್ನಿಂದ ಬಗ್ಗಿರೋದ್ರಿಂದ ಬೆನ್ನು ನೇರ ಆಗಿರುತ್ತೆ. ನಿಧಾನಕ್ಕೆ ಇವಾಗ ಬೆಲ್ಟನ್ನು ಬಿಡ್ಬೋದು. ಸ್ಲೋ ಆಗಿ ರಿಲ್ಯಾಕ್ಸ್ ಮಾಡಿ. ಕೈನ ಮೇಲೆ ಮಾಡಿ ನಿಧಾನಕ್ಕೆ ಅಗಲ ಮಾಡಿ, ಯಾವಾಗಲೂ ರಿಲ್ಯಾಕ್ಸ್ ಮಾಡಿ. ಸೊ ದ್ಯಾಟ್ ಬ್ಲಡ್ ಸರ್ಕ್ಯುಲೇಷನ್ನು ಕಂಪ್ಲೀಟ್ ಆಗುತ್ತೆ ದೇಹದಲ್ಲಿ. ಇನ್ನೊಂದು ಆಸನದ ಕಡೆ ಇವಾಗ ನಾವು ಮೂವ್ ಆಗ್ತಾ ಇದ್ದೀವಿ. ಈ ಥರ ಒಂದು ದಿಂಬು ನಿಮ್ಮ ಎರಡೂ ಕಾಲು ಮೇಲೆ ಹೀಗೆ ದಿಂಬನ್ನು ಇಟ್ಕೊಳ್ಳಿ. ನಿಧಾನಕ್ಕೆ ಇನ್ಹೇಲ್, ಸ್ಟ್ರೆಚ್ ಯೋರ್ ಹ್ಯಾಂಡ್ಸ್ ಅಪ್. ಸ್ಲೋ ಆಗಿ ಎಕ್ಸೇಲ್ ಮಾಡ್ತಾ ಹೀಗೆ ದಿಂಬನ್ನು ಹೀಗೆ ಇಟ್ಕೊಳ್ಳಿ.
ಆದರೆ ನಿಮಗೆ ಆರಾಮ ಅನ್ಸಿದ್ರೆ ಹೀಗೆ ತಲೆನ ಆರಾಮಾಗಿ ದಿಂಬು ಮೇಲೆ, ನಾವು ಮಲ್ಕೊಳ್ಳುವಾಗ ತಲೆ ಹೇಗೆ ದಿಂಬು ಮೇಲೆ ಇಟ್ಕೋತೀವಿ ಆ ಥರ ಇಟ್ಕೊಂಡು ನಾವು ರಿಲ್ಯಾಕ್ಸ್ ಮಾಡ್ಬೋದು. ತಲೆನ ಹೀಗೂ ಕಂಪ್ಲೀಟಾಗಿ ರಿಲ್ಯಾಕ್ಸ್ ಮಾಡ್ಬೋದು, ಇಲ್ಲ ನಮ್ಮ ಚಿನ್ನನ್ನು ಇದ್ರ ಮೇಲೆ ಹೀಗೆ ಪ್ಲೇಸ್ ಮಾಡ್ಬೋದು. ಕಣ್ಣನ್ನು ಆದಷ್ಟು ನೇರ ಇಟ್ಕೊಳ್ಳಿ. ಇದನ್ನು ನೀವು ದಿನಕ್ಕೆ 2 ಅಥವಾ 3 ಸತಿ ಮಾಡಿದ್ರೆ ನಿಮ್ಮ ದೇಹದ ಬ್ಲಡ್ ಸರ್ಕ್ಯುಲೇಷನ್, ಬ್ಲಡ್ ಪ್ರೆಷರ್ ಹೈ ಆಗೋದು ಜನರಲಿ ಬ್ಲಡ್ ಸರ್ಕ್ಯುಲೇಟ್ ಆಗ್ತಿರಲ್ಲ ಕರೆಕ್ಟಾಗಿ, ಅದು ಬೇರೆ ಬೇರೆ ಕಾರಣಗಳಿಂದ ಬ್ಲಡ್ ಸರ್ಕ್ಯುಲೇಷನ್ ಪ್ರಾಬ್ಲಮ್ ಆಗ್ತಿರುತ್ತೆ. ನಾವಿವಾಗ ತೋರಿಸಿರೋ ಅಷ್ಟು ಆಸನಗಳು ಬ್ಲಡ್ ಸರ್ಕ್ಯುಲೇಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ, ಅಂದರೆ ರಕ್ತ ಸಂಚಲನ ಸರಿ ಮಾಡುತ್ತೆ ಅಂಥ ಆಸನಗಳಿವು. ಸೊ ನೀವು ಇದನ್ನು ದಿನಕ್ಕೆ 2 ಸತಿ ಅಥವಾ 3 ಸತಿ, ಊಟ ಆಗಿದ ತಕ್ಷಣ ಬೇಡ, ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆ 1 ಗಂಟೆ ಬಿಟ್ಟು ಇದನ್ನು ಮಾಡ್ಬೋದು. ಖಾಲಿ ಹೊಟ್ಟೆಯಲ್ಲಿ ಮಾಡ್ಕೊಳ್ಳೋಕ್ಕಾಗೋರು ದಯವಿಟ್ಟು ಖಾಲಿ ಹೊಟ್ಟೆನಲ್ಲಿ ಮಾಡಿ. ಬಿ ಪಿ, ಬ್ಲಡ್ ಪ್ರೆಷರ್ ಜಾಸ್ತಿ ಇರೋರು, ರಕ್ತದೊತ್ತಡ ಜಾಸ್ತಿ ಇರೋರು ಯಾವ ಮುದ್ರಾನ ಹಿಡಿದು ನೀವು ಧ್ಯಾನ ಕೂತ್ಕೋಬೋದು ಅನ್ನೋದನ್ನು ನಾವು ಇವಾಗ ತೋರಿಸ್ತೀವಿ. ಯಾವ್ದಾರ ಕಂಫರ್ಟಬಲ್ ಆಸನದಲ್ಲಿ ಹೀಗೆ ಕೂತ್ಕೊಳ್ಳಿ. ನಿಧಾನಕ್ಕೆ ನಿಮ್ಮ ಹೆಬ್ಬೆರಳು, ಕಿರುಬೆರಳು ಹಾಗೂ ಉಂಗುರದ ಬೆರಳು ಈ ಥರ ಮಡಿಸಿ ಹೆಬ್ಬೆರಳಿಂದ ಅದನ್ನು ಚೆನ್ನಾಗಿ ಒತ್ತಿ. ನಿಧಾನಕ್ಕೆ ಕಣ್ಮುಚ್ಚಿ ನಿಮ್ಮ ಬ್ರೀದಿಂಗ್ನ ಆದಷ್ಟು ನಾರ್ಮಲ್ ಆಗಿ ಇಟ್ಕೊಳ್ಳಿ. ಕಂಫರ್ಟಬಲ್ ಆಗಿ ಉಸಿರಾಡ್ತಾ ಆರಾಮಾಗಿ ಹೀಗೆ ಒಂದು 5 ನಿಮಿಷ ಹೀಗೆ ಈ ಮುದ್ರಾನ ಹಿಡಿದು ಕೂತ್ಕೊಂಡು ಇನಿಷಿಯಲಿ ಅಭ್ಯಾಸ ಮಾಡ್ತಿರೋರು 5 ನಿಮಿಷ ಹೀಗೆ ಮುದ್ರಾನ ಹಿಡಿದು ಕೂತ್ಕೋಬೋದು. ನಾವು ತೋರಿಸಿದಷ್ಟು ಆಸನಗಳು ಇನ್ನೂ ಸ್ವಲ್ಪ ಕಷ್ಟ ಆಗ್ತಿದೆ ಅಂತ ನಿಮಗೆ ಅನಿಸಿದ್ರೆ ಇನ್ನೊಂದು ಸುಲಭವಾದ ಆಸನ ತೋರಿಸ್ತಾ ಇದ್ದೀವಿ. ಹೀಗೆ ನಾರ್ಮಲ್ಲಾಗಿ ಆರಾಮಾಗಿ ಹೀಗೆ ನಿಂತ್ಕೊಳ್ಳಿ. ನಿಧಾನಕ್ಕೆ ನಿಮ್ಮ ಕಾಲುಗಳನ್ನು ಅಗಲ ಮಾಡಿ, ಎಷ್ಟು ಸಾಧ್ಯನೋ ಅಷ್ಟು. ಗೋಡೆಗೆ ಹೀಗೆ ಒರಗ್ಕೊಂಡು ನಿಂತ್ಕೊಳ್ಳಿ. ನಿಧಾನಕ್ಕೆ ಕೈನ ಹೀಗೆ ಗೋಡೆಗೆ ಒರಗಿಸಿ ನಿಂತ್ಕೊಳ್ಳಿ. ಚೆನ್ನಾಗಿ ಉಸಿರಾಡಿ. ಬೇಕಿದ್ದರೆ ನೀವಿಲ್ಲಿ ಕಣ್ಣು ಮುಚ್ಚಿ ನಿಂತ್ಕೋಬೋದು, ಬಟ್ ಬ್ಯಾಲೆನ್ಸ್ ಸಿಗ್ತಿಲ್ಲ ಅಂದವರು ಹಾಗೆ ನಿಂತ್ಕೊಳ್ಳಿ, ತೊಂದರೆ ಇಲ್ಲ. ನಿಧಾನಕ್ಕೆ ಇಲ್ಲಿ ಕಂಫರ್ಟಬಲ್ ಆದಮೇಲೆ 2 ಕೈನ ಹೀಗೆ ನಮಸ್ಕಾರ ಮುದ್ರಕ್ಕೆ ತೊಗೊಂಡು ಹೋಗ್ಬೋದು. ಆರಾಮಾಗಿ ಕಣ್ಣನ್ನು ಮುಚ್ಚಿ ದೀರ್ಘವಾಗಿ ಉಸಿರು ತಗೊಳ್ಳಿ. ನಿಧಾನಕ್ಕೆ ಎಕ್ಸೇಲ್. ಸ್ಲೋ ಆಗಿ ಕೈನ ಹೀಗೆ ಅಗಲ ಮಾಡ್ತಾ ನಿಧಾನಕ್ಕೆ ಅದನ್ನು ಕೆಳಗಡೆ ತಗೊಂಡು ಬರ್ಬೋದು. ಯೋಗಾಸನ ಇದೇನಿಷ್ಟು ನಿಧಾನಕ್ಕೆ ತೋರಿಸ್ತಿದಾರಲ್ಲ ಅಂತ ನಿಮಗೆ ಅನ್ನಿಸ್ಬೋದು, ಬಟ್ ಯೋಗಾಸನಗಳು ಮಾಡಬೇಕಾಗಿರೋದೇ ಈ ರೀತಿ. ನಿಧಾನಕ್ಕೆ ಕೈನ ಅಗಲ ಮಾಡಿ ನಿಧಾನಕ್ಕೆ ಅದನ್ನು ಕೆಳಗಡೆ ತೊಗೊಂಡು ಬನ್ನಿ. ಇದರಿಂದ ಬೆನಿಫಿಟ್ ಸಿಗುತ್ತಾ, ನಾವು ಇಷ್ಟು ಸ್ಲೋ ಆಗಿ ಮಾಡ್ತಿದ್ದೀವಿ ಅಂತ ಡೌಟ್ಸ್ ಇರೋರಿಗೆ ಖಂಡಿತ ಸಿಗುತ್ತೆ. ಯೋಗಾಸನಗಳು ನೀವು ಎಷ್ಟೊತ್ತಾಗತ್ತೆ ಅಷ್ಟೊತ್ತು ಎಷ್ಟೊತ್ತು ಹಿಡಿಯೋಕ್ಕೆ ಸಾಧ್ಯ ಅಷ್ಟೊತ್ತು ಹಿಡಿದ್ರೆ ನಿಮಗೆ ಆ ಆಸನದ ಬೆನಿಫಿಟ್ಸ್ ಜಾಸ್ತಿ. ತುಂಬ ಸತಿ ಮಾಡಬೇಕು ಅನ್ನೋ ಅವಶ್ಯಕತೆ ಏನೂ ಇಲ್ಲ. ನಿಮಗೆ ಎಷ್ಟೊತ್ತಾಗತ್ತೋ ಅಷ್ಟೊತ್ತು ಒಂದು ಆಸನದಲ್ಲಿ ಅದನ್ನು ಹೋಲ್ಡ್ ಮಾಡ್ಬೋದು.